ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡೈಗ್ರಾಫ್ ಅಂಡ್ ಇಟ್ಸ್ ಟೈಪ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡೈಗ್ರಾಫ್ಸ್ ಅಂತ ಅಂದ್ರೆ ಡೈರೆಕ್ಟೆಡ್ ಗ್ರಾಫ್ ಅಂತ ಅರ್ಥ. ಸೊ ನೋಡಿ ಇಲ್ಲಿ ಎ ಡೈರೆಕ್ಟೆಡ್ ಗ್ರಾಫ್ ಆರ್ ಎ ಡೈಗ್ರಾಫ್ ಇಸ್ ಎ ಗ್ರಾಫ್ ಇನ್ ವಿಚ್ ಎಡ್ಜಸ್ ಹ್ಯಾವ್ ಡೈರೆಕ್ಷನ್. ನೋಡಿ ಇಲ್ಲಿ ಈ ವರ್ಟಿಸಸ್ V1, V2, V3, V4, V5 ಎಲ್ಲ ಇದಾವಲ್ಲ, ಸೊ ಇವುಗಳನ್ನ ನಾವು ವರ್ಟಿಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಆ ವರ್ಟಿಸಸ್ ಗಳನ್ನ ಜಾಯಿನ್ ಮಾಡ್ತಿರುವಂತ ಈ ಲೈನ್ ಅನ್ನ ಏನಂತ ಕರಿತೀವಿ? ಎಡ್ಜಸ್ ಅಂತ. ಸೊ ಈಗ ಈ ಎಡ್ಜ್ ಗಳಿಗೆ ಡೈರೆಕ್ಷನ್ ಇದ್ರೆ ನೋಡಿ ಇಲ್ಲಿ V1 ಇಂದ V2 ಗೆ ಹೋಗ್ತಾ ಇದೆ, V2 ಇಂದ V3 ಗೆ ಹೋಗ್ತಾ ಇದೆ, V3 ಇಂದ ಮತ್ತೆ V3 ಗೆ ಬರ್ತಾ ಇದೆ, V4 ಇಂದ V3 ಗೆ ಹೋಗ್ತಾ ಇದೆ. ಸೊ ಈ ರೀತಿ ಎಡ್ಜ್ ಗಳಿಗೆ ಡೈರೆಕ್ಷನ್ ಇದೆ ಅಂತಂದ್ರೆ ಅದನ್ನ ನಾವು ಡೈರೆಕ್ಟೆಡ್ ಗ್ರಾಫ್ ಇಲ್ಲ ಅಂತಂದ್ರೆ ಡೈಗ್ರಾಫ್ ಅಂತ ಕರಿಬಹುದು. ಸೊ ಈಗ ನೋಡಿ ಇಲ್ಲಿ ಒಂದು ಡೈಗ್ರಾಫ್ ಅನ್ನ ತಗೊಂಡಿದ್ದೀನಿ. ಸೊ ಇದರಲ್ಲಿ ಇನ್ ಡಿಗ್ರಿ ಮತ್ತೆ ಔಟ್ ಡಿಗ್ರಿ ಅಂತ ಬರುತ್ತೆ. ಸೊ ಇನ್ ಅಂತ ಅಂದ್ರೇನು? ನಾನೊಂದು ವರ್ಟಿಸಿಸ್ ಅಂತ ಅನ್ಕೊಳ್ಳಿ, ನನ್ ಕಡೆ ಬರ್ತಿರೋದನ್ನ ನಾನೇನಂತ ಅಂತೀನಿ? ಇನ್ ಅಂತ ಅಂತೀನಲ್ವಾ, ನನ್ ಕಡೆ ಬರ್ತಾ ಇರೋದು. ಸೊ ಇನ್ ಡಿಗ್ರಿ. ನನ್ನಿಂದ ಹೊರಗಡೆ ಹೋಗ್ತಿರೋದೇನು? ಔಟ್ ಡಿಗ್ರಿ. ಸೊ ಇನ್ ಡಿಗ್ರಿ ಏನಾದ್ರೂ ಕೂಡ ಎಡ್ಜು ಇದರ ಕಡೆ ಬರ್ತಾ ಇದ್ರೆ ಅಂದ್ರೆ ಯಾವ್ದಾದ್ರು ವರ್ಟಿಸಿಸ್ ಕಡೆ ಬರ್ತಾ ಇದ್ರೆ ಇನ್ ಡಿಗ್ರಿ ಆಫ್ ದಟ್ ವರ್ಟಿಸಿಸ್. ಏನಾದ್ರೂ ಆ ವರ್ಟಿಸಿಸ್ ಇಂದ ದೂರ ಹೋಗ್ತಾ ಇದ್ರೆ ಎಡ್ಜ್ ದೂರ ಹೋಗ್ತಾ ಇದ್ರೆ ಡೈರೆಕ್ಷನ್, ಸೊ ಅದನ್ನ ಔಟ್ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ಬೇಕು. ಸೊ ನೋಡಿ ಇವಾಗ V1 ಇದೆ. ಸೊ V1 ಇಂದ ಇನ್ ಡಿಗ್ರಿನ ಯಾವ ರೀತಿ ಕಂಡುಹಿಡಿತೀರಾ? V1 ಕಡೆ ಬರಬೇಕು ಡೈರೆಕ್ಷನ್. ನೋಡಿ ಇಲ್ಲಿ ಎಷ್ಟು ಎಡ್ಜ್ ಗಳಿರೋದು? 1, 2, 3 ಎಡ್ಜ್ ಕನೆಕ್ಷನ್ ಇದೆ. ಬಟ್ ಎಷ್ಟು ಅದ್ರ ಕಡೆ ಬರ್ತಾ ಇರೋದು ಡೈರೆಕ್ಷನ್? ಕೇವಲ 1. ನೋಡಿ ಇದು ಕೂಡ ಹೊರಗಡೆ ಹೋಗ್ತಾ ಇದೆ, ಇದು ಕೂಡ ಹೊರಗಡೆ ಹೋಗ್ತಾ ಇದೆ. ಸೊ ನೀವು ನೋಡಿದ್ರೆ ಕೇವಲ 1 ಮಾತ್ರ ಅದ್ರ ಕಡೆ ಬರ್ತಾ ಇದೆ. ಸೊ ಇನ್ ಡಿಗ್ರಿ ಆಫ್ V1 ವಿಲ್ ಬಿ ಈಕ್ವಲ್ ಟು 1. ಔಟ್ ಡಿಗ್ರಿ ಎಷ್ಟಾಗುತ್ತೆ? 1 ಹೊರಗಡೆ ಹೋಗ್ತಾ ಇದೆ, 2 ಹೊರಗಡೆ ಹೋಗ್ತಾ ಇದೆ. ಸೊ ಔಟ್ ಡಿಗ್ರಿ ವಿಲ್ ಬಿ ಈಕ್ವಲ್ ಟು 2. ಸರಿನಾ? ನೆಕ್ಸ್ಟ್ V2 ಬರೋಣ. ಸೊ V2 ಹತ್ರ ಎಷ್ಟು ಎಡ್ಜ್ ಗಳಿರೋದು? 1, 2, 3, 4 ಎಡ್ಜ್ ಇದೆ. ಸೊ ಇದರಲ್ಲಿ ಇನ್ ಡಿಗ್ರಿ ಎಷ್ಟು ಇದ್ರ ಕಡೆ ಬರ್ತಾ ಇರೋದು? 1, 2, 3. ಸೊ 3 ಬರ್ತಾ ಇದೆ. ಸೊ ಇನ್ ಡಿಗ್ರಿ ವಿಲ್ ಬಿ 3. ನೆಕ್ಸ್ಟ್ ಒಂದೇ ಒಂದು ಇದರಿಂದ ದೂರ ಹೋಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಸೊ ಔಟ್ ಡಿಗ್ರಿ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ V3 ಅಂತ ಬಂದಾಗ ಅದ್ರ ಕಡೆ ಎಷ್ಟು ಬರ್ತಾ ಇರೋದು? 1 ಮತ್ತೆ ಸೆಲ್ಫ್ ಲೂಪ್ ಅನ್ನು ಕೂಡ ಕನ್ಸಿಡರ್ ಮಾಡಬೇಕು. ಸೊ ನೆನಪಿರ್ಲಿ, ಸೆಲ್ಫ್ ಲೂಪ್ ಬರುತ್ತಲ್ಲ ಅದು ಇನ್ ಡಿಗ್ರಿಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಔಟ್ ಡಿಗ್ರಿಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನೆನಪಿರ್ಲಿ ಏನು? ಸೊ ಈ ಸೆಲ್ಫ್ ಲೂಪ್ ಕೇವಲ 1 ಮಾತ್ರ ಅಲ್ಲ, ಸೊ ಅದು ಇನ್ ಡಿಗ್ರಿ ಮತ್ತೆ ಔಟ್ ಡಿಗ್ರಿ ಎರಡಕ್ಕೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಇವಾಗ 1 ಆಯ್ತು ಇನ್ ಡಿಗ್ರಿ, ಸೆಲ್ಫ್ ಲೂಪ್ ಅನ್ನು ಸೇರಿಸಿದ್ರೆ 2 ಇನ್ ಡಿಗ್ರಿ. ಈಗ ಔಟ್ ಡಿಗ್ರಿ ಎಷ್ಟು? V3 ಇಂದ ಯಾವುದು ಹೊರಗಡೆ ಹೋಗ್ತಾ ಇಲ್ಲ, ಬಟ್ ನಾನು ಹೇಳಿದೀನಿ ಸೆಲ್ಫ್ ಲೂಪ್ ಎರಡಕ್ಕೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ 1 ಅಂತ ತಗೋಬೇಕು. ನೆಕ್ಸ್ಟ್ V4 ಅಂತ ಬಂದಾಗ ಸೊ ಎಷ್ಟು ಎಡ್ಜಸ್ ಇರೋದು? 1, 2, 3. ಸೊ ಇದರಲ್ಲಿ ಇದ್ರ ಕಡೆ ಬರ್ತಾ ಇರೋದು ಎಷ್ಟು? ಕೇವಲ 1 ಮಾತ್ರ ಇದ್ರ ಕಡೆ ಬರ್ತಾ ಇದೆ. ಸೊ ಇನ್ ಡಿಗ್ರಿ ಇಸ್ 1, 2 ಹೊರಗಡೆ ಹೋಗ್ತಾ ಇದೆ. ಸೊ ಔಟ್ ಡಿಗ್ರಿ ಇಸ್ 2. ನೆಕ್ಸ್ಟ್ V5 ಅಂತ ಬಂದಾಗ 3 ಎಡ್ಜಸ್ 1, 2, 3. ಸೊ ಇದರಲ್ಲಿ ಇದ್ರ ಕಡೆ ಬರ್ತಾ ಇರೋದು ಎಷ್ಟು? ಕೇವಲ ಒಂದೇ ಒಂದು ಮಾತ್ರ. ಸೊ ಇನ್ ಡಿಗ್ರಿ ಇಸ್ 1, 2 ಹೊರಗಡೆ ಹೋಗ್ತಾ ಇದೆ. ಸೊ ಔಟ್ ಡಿಗ್ರಿ ಇಸ್ 2. ನೆಕ್ಸ್ಟ್ V6 ಅಂತ ಬಂದಾಗ ನೋಡಿ ಇದಕ್ಕೆ ಯಾವುದೇ ಎಡ್ಜ್ ಕನೆಕ್ಷನ್ ಇಲ್ವೇ ಇಲ್ಲ. ಸೊ ಇನ್ ಡಿಗ್ರಿ ವಿಲ್ ಬಿ 0 ಅಂಡ್ ಔಟ್ ಡಿಗ್ರಿ ವಿಲ್ ಬಿ 0. ಸಿಂಪಲ್. ಸರಿನಾ? ಸೊ ಈಗ ಟೈಪ್ಸ್ ಅಂತ ಬಂದಾಗ ಡೈಗ್ರಾಫ್ಸ್ ಅಲ್ಲಿ ಟೋಟಲ್ 9 ಟೈಪ್ಸ್ ಬರ್ತವೆ. ಸೊ ಇವಾಗ 3 ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದು ಸಿಂಪಲ್ ಡೈಗ್ರಾಫ್. ಡೈಗ್ರಾಫ್ ಅಂದ್ರೇನು? ಎಡ್ಜಸ್ ವಿತ್ ಡೈರೆಕ್ಷನ್. ಸರಿನಾ? ಸೊ ಎಡ್ಜಸ್ ವಿತ್ ಡೈರೆಕ್ಷನ್ ಆರ್ ಕಾಲ್ಡ್ ಡೈಗ್ರಾಫ್. ಸಿಂಪಲ್ ಡೈಗ್ರಾಫ್ ಅಂತಂದ್ರೆ ಡೈಗ್ರಾಫ್ ವಿತ್ ನೋ ಲೂಪ್. ನೋಡಿ ಇಲ್ಲಿ ಈ ತರ ಸೆಲ್ಫ್ ಲೂಪ್ ಇರಬಾರ್ದು ಅಂಡ್ ನೋ ಮಲ್ಟಿಪಲ್ ಡೈರೆಕ್ಷನ್ ಅಂಡ್ ನೋ ಮಲ್ಟಿಪಲ್ ಡೈರೆಕ್ಟೆಡ್ ಎಡ್ಜಸ್. ಇದನ್ನ ನೀಟಾಗಿ ಕೇಳಿಸ್ಕೊಳ್ರಿ. ಮಲ್ಟಿಪಲ್ ಡೈರೆಕ್ಟೆಡ್ ಎಡ್ಜಸ್ ಅಂತ ಬಂದಾಗ ನೋಡಿ ಇಲ್ಲಿ ಈಗ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ ಅಥವಾ ವರ್ಟಿಸಿಸ್ ಇದೆ. ಇಲ್ಲೇನಾದ್ರೂ ಕೂಡ ಈ ರೀತಿ ಒಂದು ಡೈರೆಕ್ಟೆಡ್ ಎಡ್ಜ್ ಹೋಗ್ತಾ ಇದೆ. ಈ ತರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಎಡ್ಜ್ ಬರ್ತಾ ಇದೆ ಅಂತಂದ್ರೆ ಇದನ್ನ ನಾವು ಮಲ್ಟಿಪಲ್ ಡೈರೆಕ್ಟೆಡ್ ಎಡ್ಜ್ ಅಂತ ತಗೋಬಾರ್ದು. ಏನು? ಇದು ಮಲ್ಟಿಪಲ್ ಡೈರೆಕ್ಟೆಡ್ ಎಡ್ಜ್ ಅಲ್ಲ. ಅದೇ ಏನಾದ್ರೂ ಅದೇ 2 ಪಾಯಿಂಟ್ ಗಳ ಮಧ್ಯ 2 ಎಡ್ಜಸ್ ಗಳಿದಾವೆ ವಿತ್ ದಿ ಸೇಮ್ ಡೈರೆಕ್ಷನ್. ಸೊ ಎರಡು ಕೂಡ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದು ಅಂತಂದ್ರೆ ಮಾತ್ರ ಇದನ್ನ ನಾವು ಮಲ್ಟಿಪಲ್ ಡೈರೆಕ್ಟೆಡ್ ಎಡ್ಜ್ ಅಂತ ತಗೋಬೇಕು. ಮಲ್ಟಿಪಲ್ ಡೈರೆಕ್ಟೆಡ್ ಎಡ್ಜ್ ಅಂತ ತಗೋಬೇಕು. ಗೊತ್ತಾಯ್ತಾ? ಸೊ ಏನಾದ್ರೂ ಕೂಡ ಡೈರೆಕ್ಷನ್ ಡಿಫರೆಂಟ್ ಇದ್ರೆ ಎಡ್ಜ್ ಗಳದ್ದು 2 ವರ್ಟಿಸಿಸ್ ಗಳ ಮಧ್ಯ ಅದನ್ನ ಮಲ್ಟಿಪಲ್ ಡೈರೆಕ್ಟೆಡ್ ಎಡ್ಜ್ ಅಂತ ತಗೋಬಾರ್ದು. ಏನಾದ್ರೂ ಕೂಡ ಸೇಮ್ ಡೈರೆಕ್ಷನ್ ಇದ್ರೆ ಮಾತ್ರ ನಾವು ಮಲ್ಟಿಪಲ್ ಡೈರೆಕ್ಟೆಡ್ ಎಡ್ಜ್ ಅಂತ ತಗೋಬೇಕು. ಸರಿನಾ? ಸೊ ಇವಾಗ ಏನ್ ಹೇಳ್ತಾ ಇರೋದು? ಸಿಂಪಲ್ ಗ್ರಾಫ್ ಅಂತ ಅಂದ್ರೆ ಮಲ್ಟಿಪಲ್ ಡೈರೆಕ್ಟೆಡ್ ಎಡ್ಜ್ ಗಳು ಇರ್ಕೂಡ್ದು, ಅದ್ರ ಜೊತೆ ಏನು ಸೆಲ್ಫ್ ಲೂಪ್ ಇರಬಾರ್ದು. ಸೆಲ್ಫ್ ಲೂಪ್ ಇಲ್ಲ, ಒಂದಕ್ಕಿಂತ ಜಾಸ್ತಿ ಡೈರೆಕ್ಟೆಡ್ ಎಡ್ಜ್ ಗಳು ಕೂಡ ಇಲ್ಲ. ನೆಕ್ಸ್ಟ್ ಸಿಮೆಟ್ರಿಕ್ ಡೈಗ್ರಾಫ್. A digraph is symmetric if there is a edge from U to V and reverse V to U also exist. ಅಂತಂದ್ರೆ ಇವಾಗ ಇಲ್ಲೊಂದು ಪಾಯಿಂಟ್ ಇದೆ U, ಇಲ್ಲೊಂದು ಪಾಯಿಂಟ್ ಇದೆ V. ಸೊ U ಇಂದ V ಗೆ ಒಂದು ಎಡ್ಜ್ ಇದೆ ಅಂತಂದ್ರೆ
ವಿ ಇಂದ ಯುಗೂ ಕೂಡ ಒಂದು ಎಡ್ಜ್ ಇರಬೇಕು. ಸೊ ಅವಾಗ ನಾವೇನಂತ ಕರಿತೀವಿ, ಇದನ್ನ ಸಿಮೆಟ್ರಿಕ್ ಡೈಗ್ರಾಫ್ ಅಂತ ಕರಿಬಹುದು. ಸೊ ನೋಡಿ ಇಲ್ಲಿ ಎ ಬಿ ಸಿ ಆರ್ ದ ವರ್ಟಿಸಸ್. ಎ ಇಂದ ಸಿಗೂ ಇದೆ, ಸಿ ಇಂದ ಎಗಿದೆ, ಎ ಇಂದ ಬಿಗಿದೆ, ಬಿ ಇಂದ ಸಿಗಿದೆ, ಸಿ ಇಂದ ಬಿಗಿದೆ, ಬಿ ಇಂದ ಸಿಗಿದೆ. ಸೊ ಏನಂತ ಕರಿಬಹುದು, ಸಿಮೆಟ್ರಿಕ್ ಡೈಗ್ರಾಫ್. ನೆಕ್ಸ್ಟ್ ಎಸಿಮೆಟ್ರಿಕ್ ಡೈಗ್ರಾಫ್ ಅಂತಂದ್ರೆ ಇಫ್ ನೋ ಟೂ ವರ್ಟಿಸ್ ಇಸ್ ಕನೆಕ್ಟೆಡ್ ಬೈ ಬೋತ್ ಎಡ್ಜ್ ಫ್ರಮ್ ಯು ಟು ವಿ ಅಂಡ್ ವಿ ಟು ಯು. ಏನಾದ್ರೂ ಕೂಡ ಒಂದು ಪೇರ್ ಆಫ್ ವರ್ಟಿಸಿಸ್ ಮಧ್ಯೆ ಏನಾದ್ರೂ ಯು ಟು ವಿ ಮತ್ತೆ ವಿ ಟು ಯು ಇಲ್ಲ ಅಂತಂದ್ರೆ ಅದನ್ನ ನಾವು ಎಸಿಮೆಟ್ರಿಕ್ ಅಂತ ಕರೆದ್ರಾಯ್ತು. ಸೊ ನೋಡಿ ಈ ತರ ಮಾಮೂಲಿ ಗ್ರಾಫ್ ಅನ್ನ ಬಿಡಿಸೋದ್ರಾಯ್ತು. ಇನ್ ವಿಚ್ ಮಲ್ಟಿಪಲ್ ಎಡ್ಜಸ್ ಆರ್ ನಾಟ್ ದೇರ್. ಮಲ್ಟಿಪಲ್ ಎಡ್ಜಸ್ ಇಲ್ಲದೆ ಇರೋದನ್ನ ಬಿಡಿಸ್ಬಿಟ್ರೆ ಸಾಕು, ಎಸಿಮೆಟ್ರಿಕ್ ಡೈಗ್ರಾಫ್ ಅಂತ ಕರಿಬಹುದು. ನೆಕ್ಸ್ಟ್ ಇನ್ನ 6 ಉಳ್ಕೊಂಡಿದ್ದಾವೆ. ಸೊ 6 ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ 4ನೇದು ಸಿಂಪಲ್ ಸಿಮೆಟ್ರಿಕ್ ಡೈಗ್ರಾಫ್ ಅಂತ ಅರ್ಥ. ಸೊ ಸಿಂಪಲ್ ಅಂತ ಅಂದ್ರೇನು, ಇನ್ ವಿಚ್ ನೋ ಲೂಪ್ ಮತ್ತೆ ನೋ ಮಲ್ಟಿಪಲ್ ಎಡ್ಜಸ್. ಸಿಮೆಟ್ರಿಕ್ ಅಂತ ಅಂದ್ರೇನು, ಸಿಮೆಟ್ರಿಕ್ ಅಂತಂದ್ರೆ ಯು ಇಂದ ವಿ ಗೆ ಒಂದು ಎಡ್ಜ್ ಇದೆ ಅಂತಂದ್ರೆ ವಿ ಇಂದ ಯುಗೂ ಕೂಡ ಒಂದು ಎಡ್ಜ್ ಇರಬೇಕು. ಸೊ ಇವಾಗ ತೋರಿಸ್ತೀನಿ ನೋಡಿ. ನಾನು ಅವಾಗಲೇ ಹೇಳಿದ್ದೆ ಮಲ್ಟಿಪಲ್ ಎಡ್ಜಸ್ ಅಂದ್ರೆ ಯಾವ ರೀತಿ ಇರ್ತವೆ, 2 ವರ್ಟಿಸಿಸ್ ಇದೆ ಅಂತಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ ಮಾತ್ರ ಅದನ್ನ ಮಲ್ಟಿಪಲ್ ಎಡ್ಜಸ್ ಅಂತ ಕರೆಯೋದು. ಏನಾದ್ರೂ ಕೂಡ ಉಲ್ಟಾ ಡೈರೆಕ್ಷನ್ ಅಂತಂದ್ರೆ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಒಂದು ಆ ಕಡೆ ಒಂದು ಈ ಕಡೆ ಹೋಗ್ತಾ ಇದ್ರೆ ಅದನ್ನ ನಾವು ಮಲ್ಟಿಪಲ್ ಎಡ್ಜ್ ಅಂತ ಕರೆಯಲ್ಲ. ಸೊ ಇದು ನೀಟಾಗಿ ಅರ್ಥ ಮಾಡ್ಕೋಬೇಕು ಇವಾಗ. ಸೊ ನೋಡಿ ಫಸ್ಟ್ ಏನು ಸಿಂಪಲ್ ಸಿಮೆಟ್ರಿಕ್ ಅಲ್ವಾ. ಸೊ ಸಿಂಪಲ್ ಡೈಗ್ರಾಫ್ ಅನ್ನ ಫಸ್ಟ್ ಬರ್ಕೊಳ್ಳೋಣ. ಸೊ ಸಿಂಪಲ್ ಡೈಗ್ರಾಫ್ ಅಂದ್ರೆ ಏನು, ಲೂಪ್ ಇರಬಾರ್ದು, ಮಲ್ಟಿಪಲ್ ಎಡ್ಜಸ್ ಇರಬಾರ್ದು. ಸೊ ಎ ಬಿ ಸಿ ಡಿ. ಸೊ ಡೈರೆಕ್ಷನ್ ಇರಬೇಕು. ಸೊ ಡೈರೆಕ್ಷನ್ ಇದೆ. ಸೊ ಇದನ್ನ ನಾವೇನಂತ ಕರಿಬಹುದು, ಸಿಂಪಲ್ ಡೈಗ್ರಾಫ್ ಅಂತ ಕರಿಬಹುದು. ಸಿಮೆಟ್ರಿಕ್ ಡೈಗ್ರಾಫ್ ಆಗ್ಬೇಕು ಅಂತಂದ್ರೇನು, ಯು ಇಂದ ವಿ ಗೆ ಒಂದು ಎಡ್ಜ್ ಇದೆ ಅಂತಂದ್ರೆ ವಿ ಇಂದ ಯುಗೂ ಕೂಡ ಒಂದು ಎಡ್ಜ್ ಇರಬೇಕು. ಸೊ ನೋಡಿ ಇಲ್ಲಿ ಇನ್ನೊಂದೊಂದು ಎಡ್ಜ್ ಅನ್ನ ಬರ್ಕೊಳ್ಳಿ. ಸೊ ಈ ರೀತಿ ಡೈರೆಕ್ಷನ್ ಹೋಗ್ತಿದೆ, ಈ ರೀತಿ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಉಲ್ಟಾ. ಸೊ ಈ ರೀತಿ ಹೋಗ್ತಾ ಇದೆ, ಉಲ್ಟಾ ಡೈರೆಕ್ಷನ್ ಬರಿಬೇಕು. ಇಲ್ಲೂ ಕೂಡ ಉಲ್ಟಾ ಡೈರೆಕ್ಷನ್, ಇಲ್ಲೂ ಕೂಡ ಉಲ್ಟಾ ಡೈರೆಕ್ಷನ್. ಸೊ ಇವಾಗ ನಮಗೆ ಸಿಂಪಲ್ ಸಿಮೆಟ್ರಿಕ್ ಡೈಗ್ರಾಫ್ ಡಯಾಗ್ರಾಮ್ ಆಯ್ತು. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಸಿಂಪಲ್ ಎಸಿಮೆಟ್ರಿಕ್ ಡೈಗ್ರಾಫ್. ಸಿಂಪಲ್ ಎಸಿಮೆಟ್ರಿಕ್ ಡೈಗ್ರಾಫ್ ಅಂತಂದ್ರೆ ಸಿಂಪಲ್ ಗ್ರಾಫ್ ಆಗಿರುತ್ತೆ. ಫಸ್ಟ್ ಸಿಂಪಲ್ ಗ್ರಾಫ್ ಅನ್ನ ಬರ್ಕೊಳ್ಳಿ. ಸೊ ಡೈರೆಕ್ಷನ್ ಇರ್ಬೇಕಲ್ವಾ, ಸಿಂಪಲ್ ಗ್ರಾಫ್ಗೂ ಕೂಡ ಏನಾದ್ರು ಡೈರೆಕ್ಷನ್ ಇರಲಿ, ಎ ಬಿ ಸಿ ಡಿ. ನೆಕ್ಸ್ಟ್ ಏನು, ಎಸಿಮೆಟ್ರಿಕ್ ಆಗಿರ್ಬೇಕು. ಎಸಿಮೆಟ್ರಿಕ್ ಅಂದ್ರೆ ಏನು, ಯು ಇಂದ ವಿ ಗೆ ಇದೆ ಅಂತ ಅಂದ್ರೆ ಎಡ್ಜು ವಿ ಇಂದ ಯು ಗೆ ಇರಬಾರ್ದು. ಸೊ ಇದನ್ನೇ ನಾವೇನಂತ ಕರಿಬಹುದು, ಸಿಂಪಲ್ ಎಸಿಮೆಟ್ರಿಕ್ ಡೈಗ್ರಾಫ್ ಅಂತ ಕರಿಬಹುದು. ಯಾಕೆ, ಸಿಂಪಲ್ ಇದೆಯಾ, ಎಸ್. ಸೊ ಎಸಿಮೆಟ್ರಿಕ್ ಅಂದ್ರೆ ಏನು, ಯು ಇಂದ ವಿ ಗಿದ್ರೆ ವಿ ಇಂದ ಯು ಗೆ ಇರಬಾರ್ದು. ಸೊ ಇದರಲ್ಲಿ ಇಲ್ಲ, ಇಷ್ಟೇ ಸಿಂಪಲ್. ನೆಕ್ಸ್ಟ್ ಕಂಪ್ಲೀಟ್ ಡೈಗ್ರಾಫ್. ಎ ಡೈಗ್ರಾಫ್ ವಿತ್ ಎವ್ರಿ ಪೇರ್ ಆಫ್ ಡಿಸ್ಟಿಂಕ್ಟ್ ವರ್ಟಿಸಸ್ ಹ್ಯಾವಿಂಗ್ ಅಟ್ ಲೀಸ್ಟ್ ಒನ್ ಡೈರೆಕ್ಟೆಡ್ ಎಡ್ಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಒಂದು ಡೈಗ್ರಾಫ್ ಅನ್ನ ತಗೊಳ್ಳೋಣ. ಸೊ ಡೈಗ್ರಾಫ್ ಅಂದ್ರೆ ಏನು, ಡೈರೆಕ್ಷನ್ ಇರಬೇಕು. ಸೊ ಡೈರೆಕ್ಷನ್ ಇದೆ ಎ ಬಿ ಸಿ, ಸರಿನಾ. ಸೊ ಅವ್ರೇನ್ ಹೇಳ್ತಾ ಇರೋದು, ಡೈಗ್ರಾಫ್ ವಿತ್ ಎವ್ರಿ ಪೇರ್ ಆಫ್ ಡಿಸ್ಟಿಂಕ್ಟ್ ವರ್ಟಿಸಸ್. ಎ ಬಿ ಒಂದು ಪೇರು, ಬಿ ಸಿ ಒಂದು ಪೇರು, ಎ ಸಿ ಒಂದು ಪೇರು. ಡಿಸ್ಟಿಂಕ್ಟ್ ವರ್ಟಿಸಸ್ ಹ್ಯಾವಿಂಗ್ ಅಟ್ ಲೀಸ್ಟ್ ಒನ್ ಡೈರೆಕ್ಟೆಡ್ ಎಡ್ಜ್. ಸೊ ಅಟ್ ಲೀಸ್ಟ್ ಒನ್ ಡೈರೆಕ್ಟೆಡ್ ಎಡ್ಜ್ ಇದೆಯಾ, ಎಸ್. ಸೊ ಇದು ಕಂಪ್ಲೀಟ್ ಡೈಗ್ರಾಫ್ ಅಂತ ಕರಿಬಹುದು. ಸೊ ನೋಡಿ ಬರ್ದಿದ್ದೀನಿ, ಐದರ್ ಯು ಟು ವಿ. ಸೊ ಯು ಇಂದ ವಿ ಇರ್ಬೋದು, ಇಲ್ಲ ಅಂತಂದ್ರೆ ವಿ ಇಂದ ಯು ಇರ್ಬೋದು, ಇಲ್ಲ ಅಂತಂದ್ರೆ ಬೋತ್. ಸೊ ಈ ರೀತಿನೂ ಕೂಡ ಇರ್ಬೋದು. ನೋಡಿ ಇಲ್ಲಿ ಉಲ್ಟಾ ಡೈರೆಕ್ಷನ್ ಅಲ್ಲೂ ಕೂಡ ಇರ್ಬೋದು, ಸರಿನಾ. ಸೊ ಏನು, ಅಟ್ಲೀಸ್ಟ್ ಒಂದಾದ್ರೂ ಕೂಡ 2 ಡಿಸ್ಟಿಂಕ್ಟ್ ವರ್ಟಿಸಿಸ್ ಗಳ ಪೇರ್ ಮಧ್ಯ ಏನಿರ್ಬೇಕು, ಡೈರೆಕ್ಟೆಡ್ ಎಡ್ಜ್ ಇರ್ಬೇಕು ಅಷ್ಟೇ. ನೆಕ್ಸ್ಟ್ ಕಂಪ್ಲೀಟ್ ಸಿಮೆಟ್ರಿಕ್ ಅಂತ ಬರುತ್ತೆ. ಸೊ ಕಂಪ್ಲೀಟ್ ಸಿಮೆಟ್ರಿಕ್ ಅಂದ್ರೆ ಎವ್ರಿ ಪೇರ್ ಆಫ್ ಡಿಸ್ಟಿಂಕ್ಟ್ ವರ್ಟಿಸಿಸ್ ಹ್ಯಾವ್ ಬೋತ್ ದಿ ಡೈರೆಕ್ಷನ್ ಆಫ್ ದಿ ಎಡ್ಜಸ್. ಸೊ ಫಸ್ಟ್ ಕಂಪ್ಲೀಟ್ ಅಂತ ಅಂದ್ರೆ ಏನು, ಒಂದು ಡೈಗ್ರಾಫ್ ಇದೆ ಅಂತಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಕೂಡ ಡೈರೆಕ್ಟೆಡ್ ಎಡ್ಜಸ್ ಇರಬೇಕು. ಸೊ ಇದನ್ನ ಏನಂತ ಕರಿತೀವಿ ನಾವು, ಕಂಪ್ಲೀಟ್ ಡೈಗ್ರಾಫ್ ಅಂತೀವಿ. ಕಂಪ್ಲೀಟ್ ಸಿಮೆಟ್ರಿಕ್ ಅಂತ ಅಂದ್ರೆ ಏನು, ಸಿಮೆಟ್ರಿಕ್ ಅಂದ್ರೆ ಯು ಇಂದ ವಿ ಗೆ ಒಂದು ಎಡ್ಜ್ ಇದ್ರೆ ವಿ ಇಂದ ಯುಗೂ ಕೂಡ ಒಂದು ಎಡ್ಜ್ ಇರಬೇಕು. ಸೊ ಅದನ್ನ ನಾವಿಲ್ಲಿ ಸ್ಯಾಟಿಸ್ಫೈ ಮಾಡೋಣ. ಸೊ ಬಿ ಇಂದ ಎ ಗೆ ಬರಿಬೇಕು. ಸೊ ಬಿ ಇಂದ ಎ ಗಿದೆ, ಸೊ ಎ ಇಂದ ಬಿ ಗೆ. ನೆಕ್ಸ್ಟ್ ಇಲ್ಲಿ ಬಿ ಇಂದ ಸಿ ಗಿದೆ, ಸೊ ಸಿ ಇಂದ ಬಿ ಗೆ. ನೆಕ್ಸ್ಟ್ ಸಿ ಇಂದ ಎ ಗಿದೆ, ಸೊ ಎ ಇಂದ ಸಿ ಗೆ. ಸೊ ಇದನ್ನ ನಾವೇನಂತ ಕರಿಬಹುದು, ಕಂಪ್ಲೀಟ್ ಸಿಮೆಟ್ರಿಕ್ ಡೈಗ್ರಾಫ್. ನೆಕ್ಸ್ಟ್ ಕಂಪ್ಲೀಟ್ ಎಸಿಮೆಟ್ರಿಕ್ ಅಂದ್ರೆ ಏನು, ಫಸ್ಟ್ ಕಂಪ್ಲೀಟ್ ಗ್ರಾಫ್ ಅನ್ನು ಬರ್ಕೊಳ್ಳೋದು. ಸೊ ಕಂಪ್ಲೀಟ್ ಗ್ರಾಫ್ ಎ ಬಿ ಸಿ ವಿಚ್ ಈಸ್ ಹ್ಯಾವಿಂಗ್ ಅಟ್ ಲೀಸ್ಟ್ ಒನ್ ಡೈರೆಕ್ಟೆಡ್ ಎಡ್ಜ್ ಬಿಟ್ವೀನ್ ದ 2 ಡಿಸ್ಟಿಂಕ್ಟ್ ವರ್ಟಿಸಿಸ್ ಪೇರ್, ಸರಿನಾ. ಸೊ ಇವಾಗ ಏನಾಯ್ತು, ನಮಗೆ ಕಂಪ್ಲೀಟ್ ಆಯ್ತು. ಎಸಿಮೆಟ್ರಿಕ್ ಅಂದ್ರೆ ಏನು, ಈ ರೀತಿ ಯು ಇಂದ ವಿ ಗೆ ಇದ್ರೆ ವಿ ಇಂದ ಯು ಗೆ ಇರಬಾರ್ದು, ಸರಿನಾ. ವಿ ಇಂದ ಯು ಗೆ ಇರಬಾರ್ದು. ಸೊ ಇದನ್ನೇ ನಾವೇನಂತ ಕರಿಬಹುದು, ನಾವು ಕಂಪ್ಲೀಟ್ ಎಸಿಮೆಟ್ರಿಕ್ ಗ್ರಾಫ್ ಅಂತ ಕರಿಬಹುದು, ಸರಿನಾ.
ಸೊ ಇದನ್ನ ನಾವೇನಂತ ಕರಿಬಹುದು, ಕಂಪ್ಲೀಟ್ ಎಸಿಮೆಟ್ರಿಕ್ ಡೈಗ್ರಾಫ್ ಅಂತ ಕರಿಬಹುದು. ಬೇಕಾದ್ರೆ ಇಲ್ಲಿ ಇನ್ನೊಂದು ಬರ್ಕೋಬಹುದು ನೋಡಿ ಇಲ್ಲಿ. ಸೊ ಈ ತರ ಬರ್ದೆ ಅಂದ್ರೂ ಕೂಡ ಇದು ಕಂಪ್ಲೀಟ್ ಎಸಿಮೆಟ್ರಿಕ್ ಡೈಗ್ರಾಫ್ ಆಗಲ್ಲ. ನೋಡಿ ಇಲ್ಲಿ ಬಿ ಇಂದ ಸಿ ಇದೆ, ಸಿ ಇಂದ ಬಿಗ್ ಇದೆ, ಇಲ್ಲಿ ಎ ಇಂದ ಬಿಗ್ ಮಾತ್ರ ಇದೆ, ಬಿ ಇಂದ ಎಗಿಲ್ಲ. ಸೊ ಎಲ್ಲಾ ಪೇರ್ಗಳ ಮಧ್ಯೆ ನಮಗೆ ಯು ಟು ವಿ, ವಿ ಟು ಯು ಎಡ್ಜಸ್ ಇರ್ಬೇಕು, ಅವಾಗ ಮಾತ್ರ ಸಿಮೆಟ್ರಿಕ್ ಆಗುತ್ತೆ. ಒಂದ್ರ ಮಧ್ಯೆ ಇದ್ದು ಇನ್ನೊಂದ್ರ ಮಧ್ಯೆ ಇಲ್ಲ ಅಂತಂದ್ರೆ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟ್ ಲಾಸ್ಟ್ ಒನ್, ಬ್ಯಾಲೆನ್ಸ್ಡ್ ಡೈಗ್ರಾಫ್. ನೋಡಿ ಬ್ಯಾಲೆನ್ಸ್ಡ್ ಡೈಗ್ರಾಫ್ ಅಂದ್ರೆ ಇನ್ ಡಿಗ್ರಿ ಆಫ್ ಈಚ್ ವರ್ಟೆಕ್ಸ್ ವಿಲ್ ಬಿ ಈಕ್ವಲ್ ಟು ಔಟ್ ಡಿಗ್ರಿ ಆಫ್ ಈಚ್ ವರ್ಟೆಕ್ಸ್. ಸೊ ಇವಾಗ ನೋಡಿ ಇಲ್ಲಿ ಒಂದು ಟ್ರಯಾಂಗಲ್ ಅನ್ನ ತಗೊಳ್ತಾ ಇದ್ದೀನಿ, ಎ ಬಿ ಸಿ. ಸೊ ಟೋಟಲ್ 3 ವರ್ಟಿಸಿಸ್ ಗಳಿದೆ. ಸೊ 1 2. ನೆಕ್ಸ್ಟ್ ಇಲ್ಲಿ ಒಳಗಡೆ ಬರ್ತಾ ಇದೆ, ಇದನ್ನ ಹೊರಗಡೆ ಕಳಿಸ್ತೀನಿ. ಸೊ ಇವಾಗ ನೀವು ನೋಡಿದ್ರೆ ಬಿಗೆ ಇನ್ ಡಿಗ್ರಿ ಎಷ್ಟಿದೆ, ಔಟ್ ಡಿಗ್ರಿ ಎಷ್ಟಿದೆ ಬರೀರಿ. ಸೊ ಬಿಗೆ ಬಿ ಕಡೆ ಬರ್ತಾ ಇದ್ರೆ ಇನ್ ಡಿಗ್ರಿ, ಬಿ ಇಂದ ಹೊರಗಡೆ ಹೋಗ್ತಾ ಇದ್ರೆ ಔಟ್ ಡಿಗ್ರಿ ಅಲ್ವಾ. ಸೊ ಬಿಗೆ ಎಷ್ಟು ಒಳಗಡೆ ಬರ್ತಾ ಇರೋದು 1. ನೆಕ್ಸ್ಟ್ ಔಟ್ ಡಿಗ್ರಿ ಏನಾಗುತ್ತೆ, ಬಿ ಇಂದ ಹೊರಗಡೆ ಹೋಗ್ತಾ ಇರೋದು 1, ಸರಿನಾ. ಸೊ 1 ಈಕ್ವಲ್ ಟು 1 ಬಿ. ನೆಕ್ಸ್ಟ್ ಎ ಅನ್ನು ನೋಡೋಣ. ಸೊ ಒಂದು ಒಳಗಡೆ ಬರ್ತಾ ಇದೆ, ಒಂದು ಹೊರಗಡೆ ಹೋಗ್ತಾ ಇದೆ. ಸೊ 1 ಇನ್ ಡಿಗ್ರಿ, 1 ಔಟ್ ಡಿಗ್ರಿ. ನೆಕ್ಸ್ಟ್ ಸಿಗೂ ಅಷ್ಟೇ, ಒಂದು ಹೊರಗಡೆ ಹೋಗ್ತಾ ಇದೆ, ಇನ್ನೊಂದು ಒಳಗಡೆ ಬರ್ತಾ ಇದೆ. ಸೊ ಸಿಗೂ ಕೂಡ ಇನ್ ಡಿಗ್ರಿ ಇಸ್ ಈಕ್ವಲ್ ಟು ಔಟ್ ಡಿಗ್ರಿ. ಸೊ ಯಾವ ಕಂಡೀಷನ್ ಅಲ್ಲಿ ಟೋಟಲ್ ನಂಬರ್ ಆಫ್ ಇನ್ ಡಿಗ್ರಿ ಆಫ್ ಈಚ್ ಅಂಡ್ ಎವ್ರಿ ವರ್ಟೆಕ್ಸ್ ವಿಲ್ ಬಿ ಈಕ್ವಲ್ ಟು ಔಟ್ ಡಿಗ್ರಿ ಆಫ್ ಈಚ್ ಅಂಡ್ ಎವ್ರಿ ವರ್ಟೆಕ್ಸ್ ಇನ್ ಅ ಡೈಗ್ರಾಫ್, ಅವಾಗ ನಾವು ಬ್ಯಾಲೆನ್ಸ್ಡ್ ಡೈಗ್ರಾಫ್ ಅಂತ ಕರಿಬಹುದು. ಸೊ ಎಲ್ಲವೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.